ನಾನು. ಆದ್ರೂ ಮನಸ್ಸಿಗೆ ಸಮಾಧಾನ ಆಗಲಿಲ್ಲ ಅನ್ನುವ ಕಾರಣಕ್ಕಾಗಿ ಈ ಕಡೆ ಬಂದದ್ದಲ್ವೇ. ಇಲ್ಲಿ ಬಂದು ನೋಡಿದ್ರೆ ಕುತೂಹಲ ಹೆಚ್ಚುತ್ತಾ ಇದೆ ಸ್ವಾಮಿ. ಇತ್ತಿಂದತ್ತ ಸಾಗಿ ಹೋಗುವಂತಹ ಅವರೆಲ್ಲ ಯಾರು ಅಂತ ಅರ್ಥ ಆಗ್ತಾ ಇಲ್ಲ. ಹಾಗಾಗಿ ಒಬ್ಬ ಬ್ರಾಹ್ಮಣರನ್ನ ಈ ಕಡೆಗೆ ಬರ ಹೇಳಿದ್ದೇನೆ. ಬರ್ತಾ ಇದ್ದಾರಲ್ಲ, ಒಳ್ಳೆದಾಗ್ಲಿ. ಹಾಗೆ ನಿಮ್ಮ ಆಶೀರ್ವಾದ ಬೇಕೇ. ಹೌದು. ನಿಂತು ತಡಿಬಾರ್ದು, ನಿಂತು ತಡಿಬಾರ್ದು. ನೀವು ನಿಂತು ದಡದದ್ದಲ್ಲ, ದಡದೇ ನಿಂತದ್ದು. ಹಾಗಿದ್ರೆ ಕೂತ್ಕೊಳ್ಬೇಕಲ್ವಾ? ಎಲ್ಲಿ ಉಂಟು ವ್ಯವಸ್ಥೆ? ಕಚ್ಚಿತ್ತಲ್ವೇ? ಹೋಗಿ ಕೂತ್ಕೊಂಡೇ ಇಲ್ವಾ? ತಣ್ಣಗಾಯ್ತು. ಈ ಪ್ರದೇಶವೇ ಹಾಗಲ್ವಾ? ಹೌದು, ಹಿಮಾಚ್ಛಾದಿತ ಪ್ರದೇಶ. ಅದಕ್ಕೆ ಬೇಗ ಎದ್ದೆ ನಾನು. ತಣ್ಣಗಾಗಿ ಮತ್ತೆ ನಾನೇ ತಣ್ಣಗಾಗ್ಬಿಟ್ರೆ ಆರಗಳೇ ಬೇಡ ಅಂತ ಒಂದ್ ಕೆಲಸ ಮಾಡುವ. ಕೂತ್ಕೊಡ್ಲಿಕ್ಕೆ ಒಂದು ವ್ಯವಸ್ಥೆ ಉಂಟು ನಮ್ಮ ಹತ್ರ. ಹೌದಾ? ವ್ಯವಸ್ಥೆ ಸದ್ಯಕ್ಕೆ ಹೀಗೆ ಸಾಕು, ವ್ಯವಸ್ಥೆ ಸಾಕು. ನಡಿ ಹಾಕೊಂಡು ಕೂತ್ರೆ ಎಲ್ಲ ತಣ್ಣಗಾಗುದಿಲ್ಲ. ನಡೆದು ಸ್ವಲ್ಪ ಬಿಸಿ ಆಗಿರ್ಬಹುದು, ತಣ್ಣಗಾದ್ರೂ ಒಳ್ಳೆಯದು. ಹೌದು. ಇದು ನಿಮಗೆ ಕುಡಿಲಿಕ್ಕೆ ತಿನ್ನಲಿಕ್ಕೆ ಕೇಳಬಹುದೇ ಬಿಟ್ಟು ತಂದುಕೊಡ್ಲಿಕ್ಕೆ ಏನಿಲ್ಲ. ಬೇಡ, ಸದ್ಯಕ್ಕೇನು ಬೇಡ. ಮಾತನಾಡುವಂತಹ ಚೈತನ್ಯ ಉಂಟು ಅಂತಾದ್ರೆ ಏನೋ ಕೇಳಬೇಕು ಅಂತ ಕುತೂಹಲ ನಿಮ್ಮಲ್ಲಿ. ಬ್ರಾಹ್ಮಣರೇ, ಬಂದಿರಯ್ಯ ಭೂಮಿ ದೇವ ಅವಲಿಂದ ಬಂದಿರಯ್ಯ ಭೂಮಿ ದೇವ ಅವಲಿಂದ ಬಂದಿರಯ್ಯ ಭೂಮಿ ದೇವ ಶತ ಸಾವಿರವು ಒಬ್ಬುದಲ್ಲಿ ಭೂಮಿ ದೇವ ಶತ ಸಾವಿರವು ಒಬ್ಬುದಲ್ಲಿ ಭೂಮಿ ದೇವ ಅವಲಿಂದ ಬಂದಿರಯ್ಯ ಭೂಮಿ ದೇವ ಶತ ಸಾವಿರವು ಪೋಪುದಲ್ಲಿ ಭೂಮಿ ದೇವ ಸಾವಿರವು ಪೋಪುದಲ್ಲಿ ಭೂಮಿ ದೇವ ಸಾವಿರವು ಪೋಪುದಲ್ಲಿ ಭೂಮಿ ದೇವ ಈ ವಿಧದ ಭೂಸುರರು ಭೂಮಿ ದೇವ ಈ ವಿಧದ ಭೂಸುರರು ಭೂಮಿ ದೇವ ನೀವಿದ್ಯಾವಲ್ಲಿಗೆ ಪಯಣ ಅವಲಿಗೆ ಪಯಣವಯ್ಯ ಅವಲ್ಲಿಗೆ ಪಯಣವಯ್ಯ ಭೂಮಿ ದೇವ ಈ ವಿಧದ ಭೂಸುರರು ಭೂಮಿ ದೇವ ನೀವಿದ್ದವಲ್ಲಿಗೆ ಪಯಣವಯ್ಯ ಭೂಮಿ ದೇವ ಅವಲಿಗೆ ಪಯಣವಯ್ಯ ಅವಲ್ಲಿಗೆ ಪಯಣವಯ್ಯ ಭೂಮಿ ದೇವ ಈ ವಿಧದ ಭೂಸುರರು ಭೂಮಿ ದೇವ ಈ ವಿಧದ ಭೂಸುರರು ಭೂಮಿ ದೇವ ನೀವಿದ್ಯಾವಲ್ಲಿಗೆ ಪಯಣ ಆವಲ್ಲಿಗೆ ಪಯಣವಯ್ಯ ಭೂಮಿ ದೇವ ಆವಲ್ಲಿಂದ ಬಂದಿರಯ್ಯ ಭೂಮಿ ದೇವ ಪಯಣವಯ್ಯ ಭೂಮಿ ದೇವ
ಅವಲ್ಲಿಂದ ಬಂದಿರಯ್ಯ ಭೂಮಿ ದೇವ ಶತಸಾವಿರವು ಬಹುದೆಲ್ಲಿ ಭೂಮಿ ದೇವ ಭೂಮಿ ದೇವ ಒಳ್ಳೆ ಕುಣಿಕೆ ನಿಜವ ಬ್ರಾಹ್ಮಣೋತ್ತಮರು ಕುಣಿಕೆ ಅಲ್ವೇ ಅದು ಎಂತ ಕುಣಿಕೆ ನನಗೂ ಹಾಗೆ ಹೇಳ್ಕೊಡಿ ನೀವು ಕುಣಿಕೆ ನಾ ಹೇಳ್ಕೊಡೋದು ನಿಂಗೆ ಮತ್ತೆ ಅವ್ರು ಹೇಳ್ಕೊಡ್ತಾರ ಅವ್ರಿಗೆ ಅದೇ ಕೆಲಸ ನೋಡು ಹಾ, ಹಾ. ಬ್ರಾಹ್ಮಣೋತ್ತಮರು ಅಂದ್ರೆ ನಾನು ಹಾ, ಅದು ತಪ್ಪಾಡಿದ್ನ ಅದು ಹೇಳಲಿಕ್ಕಿಲ್ಲ ಹ್ಮ್ ಬ್ರಾಹ್ಮಣೋತ್ತಮರು ಹೇಳುವ ಅಗತ್ಯವೇ ಇಲ್ಲ ಹಾ ಬ್ರಾಹ್ಮಣರು ಅಂದ್ರೆ ಬ್ರಾಹ್ಮಣರೇ ಉತ್ತಮರು ಹಾಗೆ ತಪ್ಪಾಯ್ತಾ ಅಂತ ಈಗ ತಪ್ಪೇನಿಲ್ಲ ಉತ್ತಮೋತ್ತಮರು ಹಾ ಅತ್ಯುತ್ತಮರು ಹೇಳ್ಬಹುದು ಹೌದಾ ಹಾ 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 ಭೂಮಿಯಲ್ಲಿ ನಡೆದಾಡುವ ದೇವರು ಅಂತ ಹೇಳಿದ್ರು ಹಾ ಖಂಡಿತ ನಿಮ್ಮನ್ನು ಕಂಡು ನಾನು ಧನ್ಯಳಾದ ಅನುಮಾನವೇ ಇಲ್ಲ ಆಗ್ಲಿ ಆದ್ರೆ ಒಂದು ಆಶ್ಚರ್ಯ ಆಯ್ತು ನನಗೆ ಏನು ಸಾಲು ಸಾಲಾಗಿ ಈ ಕಡೆಯಿಂದ ಆ ಕಡೆಗೆ ಹೋಗ್ತಾ ಇದ್ದೀರಿ ಸಾಗಿ ಹೋಗ್ತಾ ಇದ್ದೀರಿ ಹೌದಪ್ಪ ಬಹುಶಃ ನಾನು ಅಂದುಕೊಂಡೋದು ಹಾ ಎಲ್ಲ ಬ್ರಾಹ್ಮಣರೇ ಇರ್ಬೇಕು ಅಂತ ಹಾ ಎಲ್ಲ ಬ್ರಾಹ್ಮಣರೇ ಹೌದಾ ಹೌದು ಆಶ್ಚರ್ಯವೇ ಯಾಕೆ ನಾ ಕೇಳಿದ್ದು ಹಾ ಈ ಬ್ರಾಹ್ಮಣರಲ್ಲಷ್ಟು ಒಗ್ಗಟ್ಟಿಲ್ಲ ಅಂತ ಮಾತಿದ್ದು ಹೌದು ಹಾ ಮತ್ತೆ ಒಗ್ಗಟ್ಟಿಲ್ಲ ಅಂತ ಮಾತು ಉಂಟು. ಇದ್ರು ಇಷ್ಟೆಲ್ಲ ಜನ ಹಾಗಂತ ಇಲ್ವೇ ಇಲ್ಲ ಅಂತಲ್ಲ ಇಂಥ ವಿಷಯದಲ್ಲಂತೂ ಉಂಟು ನಮ್ದು ಒಗ್ಗಟ್ಟು. ವಿಷಯಾಧಾರಿತವಾದದ್ದು ಹೌದು ಹೌದು ತತ್ವ ಹಾ, ಏನು ಕಾರ್ಯಕ್ರಮ ಒಂದು ಉಂಟಾ ಹಾ. ನಮ್ಮಲ್ಲಿ ಒಳ್ಳೆ ಒಗ್ಗಟ್ಟೆ ಯಾವ ಕಾರ್ಯಕ್ರಮ ಊಟದ ಕಾರ್ಯಕ್ರಮ ಇದ್ರೆ ಓಹೋ ಅದಕ್ಕೆ ಹೇಳಿದ್ದು ಬಹುಶಃ ಬ್ರಾಹ್ಮಣ ಭೋಜನ ಪ್ರಿಯ ಅಂತ ಹೇಳಿದ್ರು ಹೌದಾ ಅದು ಅದು ಹಾ. ಚಿತ್ರ ನೋಡಿ ಏನು ಅದೇ ಬ್ರಾಹ್ಮಣರು ಮಾತ್ರ ಊಟ ಮಾಡುವುದಾ ಹಾ ಹಾ ಉಳಿದರಂತ ತಿನ್ನುವುದಾಗಿದ್ರೆ ಅಯ್ಯೋ ಎಷ್ಟು ಊಟ ನೋಡಿ ಅಲ್ವಾ ಹೌದು. ಹಾಗಾದ್ರೆ ಬ್ರಾಹ್ಮಣ ಭೋಜನ ಪ್ರಿಯ ಅಂತ ಹೇಳುವುದು ಯಾಕೆ ಬಹುಜನ ಪ್ರಿಯನೂ ಹೌದು ಭೋಜನ ಪ್ರಿಯನೂ ಹೌದು ಭೋಜನ ಪ್ರಿಯನೂ ಹೌದು ಹಾ ಅದು ಯಾಕಂದ್ರೆ ಒತ್ತಿ ಹೇಳುವುದು ಯಾಕೆ ಹಾಗೆ ಬ್ರಾಹ್ಮಣರ ಊಟಕ್ಕೂ ಉಳಿದರ ಊಟಕ್ಕೂ ಬಹಳ ವ್ಯತ್ಯಾಸ ಉಂಟು ಅಂತ ಎಂತ ವ್ಯತ್ಯಾಸ ಖಂಡಿತ ಹಾ ಉಳಿದರ ಊಟ ನೋಡಿ ಹಾ. ಬಾಳೆ ಎಲೆ ಹಾಕಿ ನೀರು ಹಾಕಿ ಉಪ್ಪಿನಕಾಯಿ ಉಪ್ಪು ಹಾಕಿ ಉಪ್ಪಿನಕಾಯಿ ಹಾಕಿ ಹ್ಮ್ ತಾಳ್ಲೆ ಬರೋದ್ರೊಳಗೆ ಉಪ್ಪಿನಕಾಯಿ ಇಲ್ಲ ಹಾ? ಹೌದಾ ತಾಳ್ಲ ಹಾಕಿ ಹಪ್ಪಳ ಬರೋದ್ರೊಳಗೆ ಹಪ್ಪಳವೇ ಇಲ್ಲ ತಾಳು ಇಲ್ಲ ಹಾ. ಅನ್ನ ಬಂದು ಸಾಯ ಬರೋದ್ರೊಳಗೆ ಅನ್ನವೇ ಇಲ್ಲ ಆಮೇಲೆ ಹುಳಿ ಬಂದು ಮತ್ತನ್ನ ಬರೋದ್ರೊಳಗೆ ಹುಳಿಯೇ ಇಲ್ಲ ಹಾಗೆ ಕೊನೆಗೆ ಆ, ಕೊನೆ ಬಾಳೆ ಎಲೆ ಇಲ್ಲ ಎಂತ ನೀವು ಹೇಳೋದು? ಅದು ಉದಾಹರಣೆ ಹಾ. ಅವಸರ ಅಂತ ಹಾಗೆ ಹಾಗೆ ನಾವು ಹಾಗಲ್ಲ ಹ್ಮ್. ಬಾಳೆ ಎಲೆ ಇಟ್ಟು ಹಾ. ಶುದ್ಧ ಮಾಡಿಕೊಂಡು ಹಾ. ಎಲ್ಲ ಬಗೆಯ ಆದ ಮೇಲೆ ಹಾ. ಶುದ್ಧೋದ ತಕೊಂಡು ಹಾ. ಆಮೇಲೆ ನಾವು ಊಟ ಶುರು ಮಾಡು ಹಾ ಪರಿಚಿಂತನೆ ಮಾಡ ಹೌದು ಹಾ. ಅದು ಬೇರೆ ಬೇರೆ ಅಂತ ಉಂಟು ಹೌದು. ಸಾರಿಗಿಷ್ಟನ್ನ ಹ್ಮ್. ಹುಳಿಗಿಷ್ಟನ್ನ ಹ್ಮ್. ಪಾಯ ಹೌದು ಬೇರೆ 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 ಹಾಗೆ ಮಜ್ಜಿಗೆಗಿಷ್ಟು ಹಾ. ಮೊಸರಿಗಿಷ್ಟು ಆಗ್ಲಿ. ವ್ಯವಸ್ಥೆ ಉಂಟು ಅಂತ ಹಾಗೆ ಹಾಗಾಗಿ ಏನು? ಬ್ರಾಹ್ಮಣ ಭೋಜನ ಪ್ರಿಯ ಅಂತ ಹೇಳಿದ್ರು ಹಾಗಂತ ಸಾಗಿ ಹೋಗುವಂತ ನೀವೆಲ್ಲ ಬ್ರಾಹ್ಮಣರೇ ಆ ಬ್ರಾಹ್ಮಣರಾದ್ರೂ ವರ್ಗ ಬೇರೆ ಬೇರೆ ಹಾ ವಿಧ ವಿಧದ ಭೂಸುರರು ಅಡ್ನಾಮ್ದವ್ರು ಇದ್ರು ಹೌದು ಉದ್ನಾಮ್ದವ್ರು ಇದ್ರು ಮುದ್ರಿ ಅವರು ಮುದ್ರಿ ಅವರು ಇದ್ರು ಹಾ. ಹಾಗಾದ್ರೆ ಯಾರು ಯಾರು ಭಟ್ರಿದ್ದಾರೆ ಆ ಭಟ್ರು ಹಾ. ಐತಾಳ್ರು ಹಾ. ಅಡಿಗರು ಹಾ. ಆಮೇಲೆ ಪುಣ್ಚಿತ್ತಾಯರು ಹಾ. ಶಬರಾಯರು ಹಾ. ಮೈಯರು ಹಾ. ಹೆಗಡೆಯವರು ಹಾ ನಂತು ಅಲ್ಲ ವಿಷಯ ಹೀಗೆ ಮಾತು ಹೇಳಿದ್ರು ಹಾಗೆ. ಬೇರೆ ಬೇರೆ ಎಲ್ಲ ಇದ್ರು ಹೌದಾ ಎಲ್ಲ ಬ್ರಾಹ್ಮಣರೇ ವರ್ಗ ಮಾತ್ರ ಬೇರೆ ಬೇರೆ ಹಾ. ಎಲ್ಲ ಸೇರಿ ಹೋಗ್ತಾ ಇದ್ದಿ ಹೌದು ಹೋಗ್ತಾ ಇರುವುದೋ ಬರ್ತಾ ಇರುವುದೋ ಒಂದು ಸಮಸ್ಯೆ ಆಯ್ತು ನನಗೆ ಎಂತಕ್ಕೆ ಕಾರ್ಯಕ್ರಮವನ್ನು ಮುಗಿಸಿ ಬರ್ತಾ ಇದ್ದೀರಾ ಹಾ. ಅಥವಾ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೀರಾ ಯಾಕೆ ಆ ಮಾತು ಯಾಕಂದ್ರೆ ಹಾ. ಹೋಗುವಾಗಲೂ ನಿಮ್ ಬಗಲೊಂದು ಜೋಳಿಗೆ ಹಾ ಬರುವಾಗಲೂ ಜೋಳಿಗೆ ಅದು ಗುಟ್ಟದು ಆಕಾರ ಸ್ವಲ್ಪ ವ್ಯತ್ಯಾಸ ಇರ್ತದೆ ಬಿಟ್ರೆ. ಜೋಳಿಗೆ ಹೌದಾ ಈಗ ಬರುವಾಗೆ ಆಗ ಜೋಳಿಗೆ ತುಂಬಿ ಇರ್ತದೆ ಹಾ ಅವ್ರು ಕೊಡ್ತಾರೆ ಕಾರ್ಯಕ್ರಮ ಮುಗಿಸಿ ಬರುವಾಗ ಜೋಳಿಗೆ ತುಂಬಿ ಇರ್ತದೆ ಹಾ ಹೋಗುವಾಗ್ಲೂ ಜೋಳಿಗೆ ತುಂಬಿಕೊಂಡೇ ಇರ್ತದೆ ಹೌದು ಅದು ವಿಶೇಷ ಅದು ಯಾಕೆ ಯಾಕೆ ಅಂದ್ರೆ ಹೋದಲ್ಲಿ ಏನೂ ಸಿಗದೆ ಇದ್ರೆ ಹಾ. ಏನೂ ಸಿಗ್ಲಿಲ್ಲ ಅಂತ ಉಳಿದವ್ರಿಗೆ ಗೊತ್ತಾಗ್ಬಾರ್ದು ಹಾ ಆಚೆ ಬನ್ನಿ ಅವನಿಗೆ ಗೊತ್ತಾ ಹಾಗಾದ್ರೆ ಜೋಳಿಗೆ ಎಂತದ್ದು ಹ್ಮ್. ಜೋಳಿಗೆ ಇರುವುದು ಹಾ ವಿಶೇಷವಾಗಿ ಕೊಟ್ರು ಎಲ್ಲ ಜೋಳಿಗಳು ತುಂಬಿಕೊಂಡು ಬರುದು ಬರುವುದು ಇಲ್ಲಿ ಏನು ಕೊಡ್ಲಿಲ್ವಾ ಬರೀ ಜೋಳಿಗೆ ಬರುವುದು ಅದು ಜೋಳಿಗೆ ಹೌದಾ? ತುಂಬಿಕೊಂಡೇ ಇರ್ತದೆ ಹಾಗಾಗಿ ಹಾ. ನೀವೀಗ ಕಾರ್ಯಕ್ರಮ ಮುಗಿಸಿ ಬಂದದ್ದ ಕಾರ್ಯಕ್ರಮಕ್ಕೆ ಹೊರಟಿದ್ದು ಹಾ. ಎನ್ನುವುದೊಂದು ಕುತೂಹಲ ಹಾ. ಅದು ಹೌದು ಅಂತಾದ್ರೆ ಹಾ. ಅದ್ರ ಜೊತೆಗೆ ಇನ್ನೂ ಒಂದು ಕುತೂಹಲ ಕಲಿಸುವ ವಿಷಯ ಗೊತ್ತುಂಟ ಏನು? ಅದು ನೋಡಿ ಆ ಕಡೆಗೆ ಹಾ 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 ಹೆಂಡಿರು ಮಕ್ಕಳು ಹಾ ಹೆಂಡಿರು ಮಕ್ಕಳು ಸಾಗ ಭೂಮಿ ದೇವಾ ಹೆಂಡಿರು ಮಕ್ಕಳು ಸಾಗ ಹೆಂಡಿರು ಮಕ್ಕಳು ಸಾಗ ಭೂಮಿ ದೇವ ಕೂಡಿ
ಕೂಡಿಕೊಂಡು ಹೋಗ ಕಾರ್ಯವೇನು ಭೂಮಿ ದೇವರೇ ಕೂಡಿಕೊಂಡು ಹೋಗ ಕಾರ್ಯವೇನು ಭೂಮಿ ದೇವ ಕಂಡರೆ ಕೌತುಕ ಎನಗೆ ಭೂಮಿ ದೇವ ಕಂಡರೆ ಕೌತುಕ ಎನಗೆ ಭೂಮಿ ದೇವ ಬೆಸಗೊಂಡರೆ ಕೇಳುವೆನದ ಭೂಮಿ ದೇವ ಆವಲ್ಲಿಂದ ಬಂದಿರಯ್ಯ ಭೂಮಿ ದೇವ ಶತಸಾವಿರ ಭೂಮಿಯಲ್ಲಿ ಭೂಮಿ ದೇವ ಭೂಮಿ ದೇವ ನನ್ನ ಎಂತ ಹೇಳ್ಕೊಳ್ತೀನಿ ಓಡಿ ಹೋಗ್ತೇನೆ ನಿಮ್ಮ ಹತ್ರ ನಿಲ್ಲಿಕ್ಕಾಗುವುದಿಲ್ಲ. ನಾನು ಕೂತ್ಕೊಂಡಿದ್ನೆ ಈಗ ಆಗಲ್ಲ, ನೀನು- ಆಧಾರ ಬೇಕಾಗ ನನಗೇನು ವಯಸ್ಸಾಯ್ತು ಅಂತ ನೆನಪು ಮಾಡುದ ನೀನು ನಾನದು ಮರ್ತು ವ್ಯವಹಾರ ಮಾಡ್ತಿದ್ದೆ ಇವಳು ನೆನಪು ಮಾಡ್ತಲ್ಲ ನಾ ಬಿಟ್ಟೆ ನಿಮ್ಗೆ. ಸತ್ಯ ಹೇಳುವ ಮತ್ತೆ ಈ ವಯಸ್ಸಾದವ್ರು ಎದುರಿಗೂ ವಯಸ್ಸಾಯ್ತು ಅಂತ ಹೇಳ್ಬಾ ಬಹಳ ಬೇಸರ ಆಗ್ತದೆ, ಬಹಳ ಬೇಸರ ಆಗ್ತದೆ ಅಲ್ವಾ? ಕಳೆದದ್ದು ಹೆಚ್ಚು ಅರ್ಥ ಕಳೆದದ್ದು ಹೆಚ್ಚು ಉಳಿದ್ ಕಡಿಮೆ ಅಂತ ಆಗ್ತದೆ ಆಮೇಲೆ ಆಗ ಹೆದರಿಕೆ ಶುರುವಾಗುದು ನಮ್ಗೆ. ಹೌದು. ಮತ್ತೆ ಆದಷ್ಟು ಈ ಹೆಚ್ಚು ವಯಸ್ಸಾದವ್ರೆ ವಯಸ್ಸಾಗದಿದ್ದಾಗ ತೋರಿಸ್ಕೊಡು. ಹೌದಪ್ಪ, ನಮ್ಮಲ್ಲಿ ಕೆಲವರು ಇದ್ರು ದೇವ್ರೇ ಗೊತ್ತೇ ಆಗುದಿಲ್ಲ ವಯಸ್ಸಾದ ಮೂರ್ ದಿವಸಕ್ಕೆ ಬಣ್ಣ ಹಚ್ಚಿಕೊಂಡೇನೋ ಮಾಡ್ತಿರ್ತಾರೆ. ನಾವು ಕಾರಣ ಗೊತ್ತಾಗ್ಬಾರ್ದು ಅಂತ ನಮಗ್ ಹಚ್ಚಿಗೆ ಮತ್ತೆ ಸಾಕಾಗುದಿಲ್ಲ, ಬಣ್ಣ ಸಾಕಾಗುದಿಲ್ಲ ಅಂತ ನಾವು ಹಚ್ಚುದೇ ಇಲ್ಲ. ಹಾಗಲ್ಲ, ಎಲ್ಲಂತ ಹಚ್ಚುದು ನಾನು. ಅದು ಕೆಲವರಿಗೆ ಹಾಗೆ ನೋಡಿ, ಮಾತಾಡುವಾಗ ತಡವರಿಸುವ ಹೆಚ್ಚು ಮಾತಾಡುವ ಪ್ರಯತ್ನ ಮಾಡ್ತಾನೆ ನಾವು. ಹೌದೌದು ನೋಡಿ ನೀವು ಹೌದು, ಯಾರಿಗೆ ಹೆಚ್ಚು ಯಾವ ಅಕ್ಷರ ಬರುವುದಿಲ್ವ ಬಾಯಲ್ಲಿ ಅದನ್ನ ಬಹಳ ಪ್ರಯತ್ನ ಮಾಡುದವ. ಹೌದೌದು, ಹಾಗೆ ವಯಸ್ಸಾದವರು ವಯಸ್ಸಾಗಿದ್ದಾಗ ತೋರಿಸ್ಕೊಳ್ಬೇಕು ಅಂತ ಕಾಣಿಸ್ಕೊಳ್ಬೇಕು ಅಂತ. ಅದಲ್ಲ ಅಂದ್ರೆ ಪಾಪ ನಿಮ್ಮ ಯೋಗಕ್ಷೇಮ ನೋಡಿ. ಹೌದಪ್ಪ, ಎಷ್ಟಂದ್ರು ಮಗಳಲ್ವ ಪಾಪ, ನಿಮ್ ಕಿರಿ ಮಗಳು ಅಂತ ನೆತ್ತದೆ ಹೆಚ್ಚು ಪ್ರೀತಿ ನಿಮ್ಮ ಮೇಲೆ. ಹೇಳಿ, ವಿಷಯ ಹೇಳಿ ಅವ್ರಿಗೆ. ನಿನ್ನ ಕರ್ಮ ಹೇಳೋದು. ಏನು ಎಷ್ಟು ಬಾರಿ ಹೇಳಿದ್ದೆ, ಏನು? ನನ್ನೊಟ್ಟಿಗೆ ತಿರುಗಾಟಕ್ಕೆ ಬರುವಾಗ ನಿನ್ನ ತಲೆಯನ್ನ ಒಂದು ಒಲೆಗೆ ಹಾಕೊಂಡು ಬಾ ಅಂತ ಹೇಳಿದ್ದೆ. ಹೌದಾ? ಯಾಕೆ ಸೊಸೆ ಮಗ ಅಲ್ವಾ ಈಗ? ಅಲ್ಲಪ್ಪ, ಬೂದಿ ಆದ್ರೂ ಹಿಡಿದು ಹೀಕಾನ್ಲಿ ಅಂತ. ಸೊಸೆಯಾ? ಸೊಸೆಯು ಸೊಸೆ ಆದ್ರೆ ಮತ್ತೆ ನೋಡಿ, ಇಷ್ಟು ಮಾವನನ್ನು ಒಳ್ಳೆ ರೀತಿ ನೋಡ್ಕೊಳ್ಳುವ ಸೊಸೆ ಸಿಗ್ತಾಳ. ಸೊಸೆಯು ಹೌದು, ಮಗಳು ಹೌದು. ಅಂದ್ರೆ ನಂಗಲ್ಲ ಅಷ್ಟೇ. ಮತ್ತೆ ಯಾರಿಗೆ? ಸೊಸೆ ಯಾರಿಗೆ? ಯಾರಿಗೆ? ನಮ್ಮ ಅಪ್ಪನಿಗೆ. ಓ, ಹಾಗಿದ್ರೆ ನಿಮ್ ಕಿರಿ ತಮ್ಮನೇ. ಅಯ್ಯೋ, ನಮ್ ತಮ್ಮನಿಗೆ ಯಾರು ಇಲ್ಲ, ಒಬ್ಬರೇ ಇರುತ್ತ. ಮಗಳು ಯಾರಿಗೆ? ಯಾರಿಗೆ? ಅವಳ ಅಪ್ಪನಿಗೆ. ಮತ್ತೆ ಎಂತ ಹೇಳುದು ನೀವು? ಇವಳು ನನ್ನ ಹೆಂಡತಿ. ಹೌದು. ಏನೋ ಏನಿಲ್ಲಪ್ಪ, ಯಾಕಷ್ಟು ಆಗೋದು ಯಾಕೆ ನೀವು? ಆಶ್ಚರ್ಯ ಆಯ್ತು. ಅಂದ್ರೆ ಆಹಾ. ವಯಸ್ಸಿನ ನಂತರ ಬಹಳ ಕಾಣ್ತಾ ಉಂಟು. ಬಹಳ ಉಂಟು. ಹೌದಾ? ಇವಳು ಮೂರನೇ ಹೆಂಡತಿ. ಆಗಬಹುದು ನೀವು. ಮತ್ತೆ ಒಂದೇ ಕಷ್ಟ. ಆ ಮಟ್ಟಿಗೆ ನಾನು ಅಲ್ಲ, ಉಳಿದವ್ರನ್ನ ಪಾಪ ಮನೇಲಿ ಬಿಟ್ಟು ಇವಳು ಒಬ್ಬರನ್ನೇ ಕರ್ಕೊಂಡು ತಿರುಗಾಡೋದು ನೀವು? ಇಲ್ಲ ಇಲ್ಲ, ನಾ ಬಿಟ್ಟದ್ದಲ್ಲ, ಮತ್ತೆ ಅವರೇ ಬಿಟ್ಟು ಹೋದ್ರು. ಬಿಟ್ಟೋದ್ರ? ಬಿಟ್ಟು ಹೋದ್ರು. ನಿಮ್ಮ ಉಪದ್ರ ತಡಿಲಿಕ್ಕಾಗಿಲ್ಲ ಬಹುಶಃ, ಬಿಟ್ಟು ಹೋದ್ರು. ಇಲ್ಲ, ಇನ್ನು ಬರುದು ಇಲ್ಲ ಅವರು. ಬರುದಿಲ್ವಾ? ಅವ್ರಿದ್ದಲ್ಲಿ ನಾನೇ ಹೋಗ್ಬೇಕೆ ಬಿಟ್ರೆ ಅವ್ರ ಹತ್ರ ಬರುದಿಲ್ಲ. ಅಂದ್ರೆ ಎಲ್ಲಿಗೆ ಹೋದ್ರು? ಮೇಲೋದು ಸುತ್ತೋದ್ರ? ತೀರ್ಕೊಂಡ್ರು. ಅಯ್ಯೋ, ಏನು ಮಾಡುವ ಹೇಳಿ? ಏನು ನಮ್ಮ ಸಂಸಾರದ ವಿಷಯ ಹೇಳಲಿಕ್ಕೆ ಹೊರಟ್ರೆ ಒಂದ್ ದಿವಸ ಬೇಕು. ಅಂದ್ರೆ ಅಷ್ಟೊಂದು ಕತೆ ಅದು. ಆದ್ರೂ ನಿಮ್ಗೆ ಕೇಳ್ಬೇಕಲ್ಲ ಅಲ್ಲ, ಎರಡು ಹೇಗಾಯ್ತು ಅಂತ. ಮೂರು ಅಂದ್ರೆ ಈ ಕಾಲಕ್ಕೆ ಮೂರು. ಅದೇ ಸಮಸ್ಯೆ. ಹೌದು. ಪ್ರಥಮವಾಗಿ ಮಾನ್ಯಗೆ ಆಡ್ತಾ ಹಿರಿಯ ಹೆಂಡತಿ ಮಗ ಅವ. ಅದೇ ಅಪ್ಪಯ್ಯ ಮೂರು ನಂಗೆ ಇನ್ನು ಒಂದು ಆಗಿಲ್ಲ ಅಂತ ತಲೆ ಬಿಸಿಲಿದ್ದಾವ. ಎಲ್ಲ ಹುಡುಕುದ ನೋಡುವ ಪ್ರಯತ್ನ ಮಾಡುವ. ಕೊನೆಗೆ ಆಗೋದಿಗರು ಹೋಗುದತ್ಲ. ಹೌದು, ಅದಲ್ಲ. ಪ್ರಥಮವಾಗಿ ಪ್ರಾಯಕ್ಕೆ ಬಂದಾಗ ಹಿರಿಯರೆಲ್ಲ ಹೇಳಿದ್ರು ಮಗನೇ ಮದುವೆ ಆಗಬೇಕು ಅಂತ. ಹಾಗೆ ನಾನು ಮದುವೆ ಆದೆ. ಹಾಗಂತ ನಾವೇ ಹೋಗಿ ಹುಡುಗಿ ನೋಡೋ ಕ್ರಮ ಇಲ್ಲ ಆ ಕಾಲದಲ್ಲಿ. ಯಾಕಂದ್ರೆ ನಮ್ಮ ಹಿರಿಯವರು ನೋಡಿದ ಹುಡುಗಿನ ನಾವು ಮದುವೆ ಆಗುದು. ಸರಿಯಪ್ಪ. ನಾವು ನೋಡುವುದು ಎಲ್ಲಿ? ಮದುವೆ ಮಂಟಪದಲ್ಲಿ ಅಂತರ್ಪಟ್ಟ ತೆಗೆದು ಹಾರ ಹಾಕುವಾಗಲೇ ಹುಡುಗಿಯ ಮುಖ ನೋಡುದು. ಮುಖ ನೋಡಿ ಮಾಲೆ ಹಾಕುವ ಮಾತೇ ಆಗಿರುವುದು. ಅದಕ್ಕಾಗಿ ಹಾಗೆ ಮದುವೆ ಆಯ್ತು. ಪಾಪ ಒಳ್ಳೆಯವಳಾಗಿದ್ಲು ಹೆಂಡತಿ, ಬಹಳ ಒಳ್ಳೆಯವಳು. ಹಾಗೆ ಒಂದ್ ದಿವಸ ಏನಾಯ್ತು, ಸಂಸಾರ ಚೆನ್ನಾಗಿ ಇತ್ತು. ಇವು ಹುಟ್ಕೊಂಡಿದ್ದ ಆವಾಗ ಹಿರಿಯ ಹೆಂಡತಿ ಮಗ. ಹಾಗೆ ಒಂದ್ ದಿವಸ ನಾ ಮನೆ ಕಡೆ ಕೆಲಸ ಮಾಡ್ತಿದ್ದೆ. ಇವಳು ಬಾವಿ ಕಟ್ಟೆ ಹೋಗಿದ್ಲು. ಆ ಬಟ್ಟೆ ತೊಳೆದಕ್ಕೂ ಎದ್ದಕ್ಕೂ ಹೋಗಿದ್ಲು. ಅವಳ ಕೆಲಸಗಳು ಮಾಡ್ಲಿಂದ ನಾನೇ ಮನೆಯಲ್ಲೇ ಇದ್ದೆ. ಸರಿ. ಬಹಳ ಹೊತ್ತಾಯ್ತು, ಹೋದವಳು ಬರ್ಲೇ ಇಲ್ಲ.
ಹಾಗೆ ನಾನು ಬೇರೆ ಆಲೋಚನೆಯಿದ್ದೆ. ಅಷ್ಟೊತ್ತಿಗೆ ಪಕ್ಕದ ಮನೆ ಹುಡುಗ ಒಬ್ಬ ಆಗ್ತಿದ್ದ. ಭಟ್ರೆ ಹೆಂಡತಿ ಬಾವಿ ಭಟ್ರೆ ಬಾವಿ ಎಂತ ಹೇಳ್ತಿದ್ದ ಹೆಂಡತಿ ಬಾವಿ ಭಟ್ರೆ ಅಂತ ಬೊಬ್ಬೆ ಆಗ್ತಾ. ಯಾಕೋ ಅನುಮಾನ ಬಂತು, ತಡ ಮಾಡ್ಲಿಲ್ಲ. ನಾನು ಬಾವಿ ಕಟ್ಟೆಗೆ ಹೋದೆ. ನಮ್ದು ನೆಲ ಬಾವಿ, ಆವರಣ ಇಲ್ಲ, ದಂಡಿಗೆ ಮಾತ್ರ. ಹೀಗೆ ನೋಡ್ತೆ ದಂಡಿಗೆ ತುಂಡಾಗಿತ್ತು, ಹಕ್ಕಿ ಇಳಿಬಿಟ್ಟಿತ್ತು. ಗೊತ್ತಾಯ್ತು ನನಗೆ. ಓ, ನೀರೆತ್ಲಿಕ್ಕೆ ಹೋಗಿ ಇವಳು ಕೆಳಗೆ ಬಿದ್ಲು ಅಂತ. ಹೆಂಡತಿನ ಉಳಿಸ್ಕೊಳ್ಬೇಕಾದ್ದು ಗಂಡನಿಗೆ ಧರ್ಮ ಇರೋ ಕಾರಣಕ್ಕಾಗಿ. ಹಾಗಲ್ವೇ ಆ ವಿಶ್ವಾಸ, ಆ ಭಾವನೆ ಒಳಗೆ ಆವೇಶ ಮತ್ತೆ ತಡಬಡ ಮಾಡಲಿ ಉಳಿಸ್ಕೊಳ್ಬೇಕು ಅಂತ ಬಾವಿ ಹಾರೇ ಬಿಟ್ಟೆ. ಇದಕ್ಕಿಂತ ಗಂಡ ಆಶ್ಚರ್ಯ, ಕಾರ್ ನಿಂತಿದ್ದೆ, ಇಷ್ಟೇ ನೀರಿತ್ತು. ಅವಳು ಕಾಣುವುದಿಲ್ಲ. ಎಂತ ಸುಡುಗಾಡಿದೆ ಅಂತ ಇದ್ದು ಹುಲ್ಲಲ್ಲಪ್ಪ, ಇಷ್ಟೇ ಇದ್ಲು, ದಪ್ಪು ಇದ್ಲು. ಮತ್ತೆ ಆ ಬಹುಶಃ ಆಚೆಲಿ ಇರ್ಬೋದು ಅಂತ ಲೆಕ್ಕ ಹಾಕಿ ಕಾಲೆತ್ತಿ ಮುಂದೋದೆ. ಬುಳುಂಕ ತಿರುಗಿ ನೋಡ್ತೆ, ಹೆಣ ಮೇಲೆ ಬಂದು ಒಂದು ನಾ ಹಾರಿದ್ದೆ. ಎಲ್ಲಿ? ಅವಳು ಮೈ ಮೇಲೆ ಹಾರಿದ್ದೆ. ಅಯ್ಯೋ ದೇವ್ರೆ, ನೀವು ಕಾಪಾಡಬೇಕು ಅಂತ ಹೋಗಿ ಹಾರಿದ್ದೆ. ಅವಳು ಮೈ ಮೇಲೆ ನಿಮ್ಮ ಕೈಯಾರ ಕೊಂದ್ಬಿಟ್ಟಲ್ಲ ಭಟ್ರೆ. ಕೈಯಾರೆ ಕೊಂದದ್ದಲ್ಲ, ಕಾಲಾರೆ ಕೊಂದೆ. ದೇವ್ರೆ, ಹೀಗಾಗಿ ಹೋಯ್ತಲ್ಲ ಒಂದು ಕತೆ. ತಲೆ ಬಿಸಿ ಆಯ್ತು. ಇದು ಯಾಕೆ ಮದುವೆ ಬೇಡ ಅಂತ ಲೆಕ್ಕ ಹಾಕಿದ್ದೆ. ಆಗ ಊರವರೆಲ್ಲ ಬೈಲಿಕ್ಕೆ ಶುರು ಮಾಡಿದ್ರು. ನಿಮಗೆ ಇನ್ನೂ ಪ್ರಾಯ ಉಂಟು, ನೀವು ಕೈ ಸುಟ್ಟು ಊಟ ಮಾಡೋದು ನೋಡ್ಲಿಕ್ಕೆ ಆಗುದಿಲ್ಲ, ಮತ್ತೆ ಕೆಲವು ಪೌರತ್ಯ ಮಾಡುವಲ್ಲಿ ಮದುವೆ ಆಗಿರಬೇಕು ಅಂತ ಶಾಸ್ತ್ರ ಉಂಟು. ಹಾಗಾಗಿ ಮತ್ತೊಂದು ಮದುವೆ ಆಗ. ಅವಳು ಬಹಳ ಒಳ್ಳೆಯವಳು. ನೀವು ಸಿಕ್ಕಿದವರೆಲ್ಲ ಒಳ್ಳೆಯವರೇ. ನಾನು ಕೆಟ್ಟವ ಹಾಗೆ ಒಳ್ಳೆಯವಳೆ. ಎಲ್ಲಿವರೆ ಒಳ್ಳೆಯವಳು ಕೇಳಿದ್ರೆ ಅನ್ನ ಬಿಟ್ಟವಳು ಊಟ ಮಾಡುವುದಿಲ್ಲ. ಒಟ್ಟಿಗೆ ಕೂತು ಊಟ ಮಾಡುದು ನಾವು. ಯಾವಾಗಲೂ ಬೆಳಗ್ಗೆ ಅನ್ನೋ ಊಟ ಮಾಡುದು ನಾವು. ಒಂದ್ ದಿವಸ ಏನಾಯ್ತು ಕೇಳಿದ್ರೆ, ಬೆಳಗ್ಗೆ ಖರ್ಚಾಗಿತ್ತ, ಹೊತ್ತಕ್ಕೆ ಅನ್ನ ಮಾಡ್ಲಾ ಅಂತ ಹೇಳಿದ್ರು. ಒಂದ್ ಹೊತ್ತಿಗೆ ಅಲ್ವಾ ಮಾಡಾಕ್ಲೇಗ ಅಂದೆ. ಹಾಗೆ ಮಾಡಿ ಇಬ್ರು ಒಟ್ಟು ಊಟ ಕೂತಿತ್ತು. ಅವಳು ಒಂದು ಅಭ್ಯಾಸ, ಊಟ ಮಾಡುವಾಗ ಅನ್ನ ಹೀಗೆ ಮುದ್ದೆ ಬಿಟ್ಟುದು, ಕಟ್ಟಬಾರದು ಹೇಳ್ರಿ ಕೇಳುವುದಿಲ್ಲ. ಈಗ ಮುದ್ದೆ ಕಟ್ಟಿ ಬಾಯಿಗಿಡ್ತಾ ಇದ್ಲು. ಅದೇನಾಯ್ತು ಗೊತ್ತಲಿಕ್ಕೆ ಅಲ್ವಾ, ಅಭ್ಯಾಸ ಇಲ್ಲ ಅವಳಿಗೆ. ಗಂಟೆ ಸಿಕ್ಕಬಿತ್ತು. ನಂಗಲ್ವೇ ಅವಳಿಗೆ ಸಮಸ್ಯೆ. ಹೀಗಂದ್ಲು, ನೀರ್ ಬೇಕು. ನಾನು ಗಂಟೆಯಲ್ಲಿ ನೀರ್ ತರಬೇಕು ಅಂತ ಆಚೆ ಓಡಾಡಿದ್ರ ಒಳಗೆ ನನ್ನ ಕಾಲತಾಗಿ ನೀರ್ ಚಲೋಯ್ತು. ಇನ್ನು ಬಾವಿ ಕಟ್ಟೆ ಹೋಗಿ ನೀರ್ ತರೋದ್ರೊಳಗೆ ಇವಳಿಗೆ ಸಮಸ್ಯೆ ಆಗ್ತದೆ ಅಂತ ತಡಬಡ ಮಾಡ್ಲಿಲ್ಲ. ಉಳಿಸ್ಕೊಳ್ಬೇಕಂತ ಗಂಡನಿನ ಧರ್ಮ ಎಂದು ಲೆಕ್ಕದಲ್ಲಿ ಮುಚ್ಚಿ ಕಟ್ಟಿ ಒಂದು ಗುದ್ದೆ ತಲಕ್ಕೆ ಅಂತ ಅನ್ನದ ಗುಳಿಗೆ ಪುಳಕ್ಕೆ ಕೆಳಗೋಯ್ತು. ಅನ್ನದ ಗುಳಿಗೆ ಕೆಳಗೆ ಹೋಗ್ತೇ ಹೋದ್ ಪ್ರಾಣ ಪುಸ್ತಕ ಮೇಲೆ ಒಂದು ಸತ್ತೋದ್ಲು. ಈಗ ನೀವು ಕೈಯಾರೆ ಕೊಂದದ್ದು ಹೌದು ನೋಡಿ. ಕೈಯಾರೆ ಕೊಂದದ್ದಲ್ಲ, ಮತ್ತೆ ಕೂತದೆ ಅಂತ ಹೇಳಿದ್ರಲ್ಲ ಕೈಲಿ. ಕೊಟ್ಲಿಕ್ಕೆ ಅನ್ನ ಕೊಂದು ಅಂತೂ ಇಬ್ರು ಎರಡು ಪ್ರಕರಣ ಹೀಗಾಯ್ತು. ಇನ್ನು ಏನ್ ಮಾಡುವುದು? ಯಾಕೆ ಹೀಗಾಗ್ತಾ ಉಂಟು? ಮನುಷ್ಯನಾದವರಿಗೆ ಮತ್ತೆ ಮದುವೆ ಬೇಕು ಅಂತ ಅನ್ಸುದಿಲ್ಲ. ಬ್ಯಾಡ ಅಂತ ಬಿಟ್ಟಿದ್ದೆ. ಮನುಷ್ಯನಾದವರಿಗೆ ಅನ್ಸುದಿಲ್ಲ. ಅಂತ ಪ್ರಾಣಿ ಆಗಿದ್ರೆ ಸಮಸ್ಯೆ ಏನು ಗೊತ್ತಾಗ್ಬೇಕಲ್ವಾ? ತಲೆ ಮಾಡ್ಲಿಲ್ಲ. ಜಾತಕ ಹಿಡ್ಕೊಂಡು ನಂದು ನಮ್ಮ ಪುರೋಹಿತರೆಲ್ಲ ಹೋದೆ. ಈಗ ನನಗೆ ಜಾತಕ ನೋಡ್ಲಿಕ್ಕೆ ಬರುವುದಿಲ್ಲ ಅಂತಲ್ಲ, ನಮ್ಮ ಜಾತಕ ನಾವು ನೋಡಬಾರ್ದು ಅಂತ ಶಾಸ್ತ್ರ ಉಂಟು. ಹಾಗಾಗಿ ಪುರೋಹಿತರ ಮನೆ ಕೊಟ್ಟೆ. ಅವ್ರು ನೋಡಿ ಹೇಳಿದ್ರು, ಅಯ್ಯೋ ಭಟ್ರೆ, ನೀವು ಮೊದಲೇ ತೋರಿಸ್ಬೇಕಿತ್ತು, ತಡ ಮಾಡ್ಬಿಟ್ರಿ ನೀವು ಜಾತಕ ತೋರಿಸ್ಲಿಕ್ಕೆ. ದೋಷ ಉಂಟಲ್ಲ ಅಂದ್ರು. ಹೆಂಡತಿ ಸಾಯು ಯೋಗ ಅಂತ. ಇಬ್ಬರು ಧರ್ಮಕ್ಕೆ ಕೊಂದ್ಬಿಟ್ರಲ್ಲ ನನ್ನ ಜಾತಕದಲ್ಲಿ. ದೇವರ ಎಂತ ಸಾಯುದು ಅಂತ ಆಲೋಚನೆ ಮಾಡುವಾಗ ಇವಳು ಜಾತಕ ಸಿಕ್ತು. ಇವಳು ಜಾತಕ ನೋಡ್ತೆ, ಇವಳು ಜಾತಕದಲ್ಲಿ ಗಂಡ ಸಾಯು ಯೋಗ, ನಿಮ್ಮ ಜಾತಕದಲ್ಲಿ ಹೆಂಡತಿ ಸಾಯು ಯೋಗ ಕಂಡೇ ಬಿಡುತ್ತೆ. ಮತ್ತೆ ಇವಳು ಮದುವೆ ಆಗಿದೆ. ಮದುವೆ ಆಗಿ ಇವತ್ತವರೆಗೆ ನಮ್ಮಿಬ್ಬರಿಗೆ ಏನು ಸಮಸ್ಯೆ ಇಲ್ಲ. ಅಂದ್ರೆ ಜಾತಕ ಹೊಡ್ಕೊಳ್ತಾ ಉಂಟು. ಜಾತಕ ಹೊಡ್ಕೊಳ್ತಾ ಉಂಟು. ನಾವಿಂತ ಸುಖವಾಗಿದ್ದೇವೆ. ನಾವು ರಾತ್ರಿ ಒಟ್ಟಿಗೆ ಮಲಗುದು. ಬೆಳಿಗ್ಗೆ ಯಾರು ಬೇಗ ಹೇಳಿ, ನಾ ಬೇಗ ಎದ್ನ ನಾ ಇವಳು ಮುಟ್ಟಿ ನೋಡುದು, ತಣ್ಣಗಾಗಿದ ಅಥವಾ ಜೀವಿದ್ಲ ಅಂತ. ಇವಳು ಬೇಗ ಎದ್ಲ, ನನ್ನ ಮುಟ್ಟಿ ನೋಡು ತಣ್ಣಗಿತ್ತ ಬಿಸಿಯಾಗಿದ ಅಂತ. ಅಂತೂ ನಮ್ಮಿಬ್ಬರಿಗೆ ಏನ್ ಸಮಸ್ಯೆ ಇಲ್ಲ. ಈ ಜಾತಕ ಹೊಡ್ಕೊಳ್ತಾ ಉಂಟು. ಈಗ
ಅಪ್ಪ ಅಂತೂ ನಿಮ್ಮ 3 ಮದುವೆಗೆ ಇಷ್ಟು ಕಥೆ ಉಂಟು. ಇಷ್ಟು ಕತೆ ಉಂಟು. ಇಂತಾ ನೀವು ಈ ಹೆಂಡತಿ ಮಕ್ಕಳನ್ನ ಕೂಡಿಕೊಂಡು ಅಂದ್ರೆ ಬಹುಶಃ ನಿಮಗೆ ಕರೆ ಹಾಕಿ ಬಂದಿರಬೇಕು. ಹೌದು. ಸಕುಟುಂಬ ಪರಿವಾರ ಸಮೇತರಾಗಿ ಹೊರಟಿದ್ದೀರಿ ಅಂತಾದ್ರೆ ಏನು ಕಾರ್ಯಕ್ರಮ, ಎಲ್ಲಿ ಕಾರ್ಯಕ್ರಮ, ಎಂತಹ ವಿಶೇಷ ಹೇಳ್ಬಹುದು? ಅಯ್ಯೋ, ಇಷ್ಟು ಕೇಳಿದ್ಮೇಲೆ ಹೇಳದಿರ್ಲಿಕ್ಕೆ ಆಗ್ತದ? ಹೇಳು. ದಕ್ಷಿಣ ಯಾಗಕ್ಕೆ ನಾವು ಹೋಗುವಮ್ಮ, ದಕ್ಷಿಣ ಯಾಗಕ್ಕೆ ನಾವು ಹೋಗುವಮ್ಮ, ಯಾಗಕ್ಕೆ ಹೋಗುವಮ್ಮ, ಬಹು ದಕ್ಷಿಣೆಗಳ ಕೊಡುವರಲ್ಲಿ ಕೇಳಿರಮ್ಮ, ಬಹು ದಕ್ಷಿಣೆಗಳ ಕೊಡುವರಲ್ಲಿ ಕೇಳಿರಮ್ಮ. ಲಕ್ಷ ಸಂಖ್ಯೆ ಧನದ ರಾಶಿ ಬೆಟ್ಟವಮ್ಮ, ಲಕ್ಷ ಸಂಖ್ಯೆ ಧನದ ರಾಶಿ ಬೆಟ್ಟವಮ್ಮ, ಧನದ ಬೆಟ್ಟವಮ್ಮ, ನಮ್ಮ ಬೇಜೆಗಳನ್ನು ಇವರಂತೆ ಹೋಗುವಮ್ಮ, ನಮ್ಮ ಬೇಜೆಗಳನ್ನು ಇವರಂತೆ ಹೋಗುವಮ್ಮ. ದಕ್ಷಿಣ ಯಾಗಕ್ಕೆ ನಾವು ಹೋಪೆ ಅಮ್ಮ, ಹೋಪೆವಮ್ಮ. ಏನಾಯ್ತು ಏನಾಯ್ತು? ಗಾಳಿ ಗಾಳಿ ನನ್ನ ಗಾಳಿ ಬೇಕಾ? ಈಗ ಜಾತಕ ಸರಿಯಾಯ್ತು, ಜಾತಕ ಈ ಫಲ ಅಂದ್ರೆ ನಾ ಹೋಗುದೇ ಕಾಯ್ತಿದ್ದೆ. ಹಾಗಲ್ಲ, ಹಾ, ನೀವು ಒಂಥರ ಮಾಡ್ತಾ ಇದ್ರಿ. ಅದು ಹೇಳುವ ಉತ್ಸಾಹದಲ್ಲಿ ತುಮ್ಮು ಕೆಮ್ಮೆಲ್ಲ ಒಟ್ಟು ಅಯ್ಯೋ ಹೇಳುದೇ ಬೇಡ ಆಗಿತ್ತ ಅಂತ ಬ್ರಹ್ಮಚರ್ಯ ದೋಷಕೊಂಡು ಹೋಗ್ತದೆ. ಏನಿಲ್ಲ ಗಡ್ಬಿಡಿ ಮಾಡೋದು ಬೇಡ. ಉತ್ಸುಕತೆ ಹೆಚ್ಚಾದಾಗ ಹಾಗೆ ಆಗೋದು ನನಗೆ. ನಿಮ್ಗೆ ಆಗಾಗ ಆಗ್ತಾ ಇರ್ತದೆ, ಆಗ್ತಾ ಇರ್ತದೆ. ಹಾಗಾಗಿ ಮಾಡಿ ಸುಮ್ಮನೆ ನಿಂತಿದ್ದ ನೋಡಿ ಅವ್ರಿಗೆ. ಅವ್ನು ಗೊತ್ತುಂಟು ಅಪ್ಪ ಏನು ಆಗುದಿಲ್ಲ. ಹಾಗಾಗಿ ಛತ್ರ ಹೊತ್ತ ಸೇರಿ ಸುಮ್ಮನೆ ಇದ್ದ. ಅದೆಲ್ಲ ಕೇಳಿದಾಗ ಸಂತೋಷ ಆಯ್ತು ನನಗೆ. ಇಲ್ಲಿ ಕರೆಸಿ ನನಗೆ ಉಪಚರಿಸಿ ಕೇಳ್ತಾ ಇದ್ದೀರಿ ಎಂಬಲ್ಲಿ ಹೇಳಲೇಬೇಕು. ಎಲ್ಲರೂ ಬ್ರಾಹ್ಮಣರೇ ಹೊರಟದ್ದು ಕಾರ್ಯಕ್ರಮಕ್ಕೆ. ಅಂತಿಂತ ಕಾರ್ಯಕ್ರಮ ಅಲ್ಲ. ಎಂತ ಕಾರ್ಯಕ್ರಮ? ಒಂದು ದೊಡ್ಡ ಯಾಗ. ಯಾಕಂದ್ರೆ ಹಿಂದ್ಯಾರು ಮಾಡದ, ಮುಂದ್ಯಾರಲ್ಲಿ ಮಾಡ್ಲಿಕ್ಕೆ ಆಗದ ಅಂತ ಯಾಗ. ಭೂತೋ ಭವಿಷ್ಯತಿ. ಹೌದು. ಅಂತ ಯಾಗಕ್ಕೆ ನಾವು ಹೋಗುದು. ಸರಿ. ಯಾಕೆ? ವಿಶೇಷವೇ ಆಗುಂಟು. ಎಂತ ವಿಶೇಷ? ಯಾಗದಲ್ಲಿ ಎಲ್ಲೋಡು ದನದ ರಾಶಿ. ಹೌದು. ಹಾಗಿದ್ರೆ ಗೋವಿಗೆ ಸಂಬಂಧಪಟ್ಟದ್ದು ಎಂತದ್ದು ಯಾಗ ಅಲ್ಲ, ದನಕ್ಕೆ ಬಾಲ ಉಂಟು. ಹಾಗಾಗಿ ಇವ್ರನ್ನೆಲ್ಲ ಕರ್ಕೊಂಡು ಹೊರಟಿದ್ರಿ ಹೊರಗೆ ಬರ್ಲಿಕ್ಕೆ. ದನಕ್ಕೆ ಬಾಲ ಉಂಟು. ಅದಲ್ಲ, ಅಕ್ಷರಕ್ಕೆ ಬಾಲ ಉಂಟು. ಅಕ್ಷರಕ್ಕೆ ಅದು. ದನಕ್ಕೆ ಬಾಲ ಉಂಟು. ನಿಮ್ಮೊಂದು ಬಾಲ ಇದ್ರೆ ರಗಳೆ ಇಲ್ಲಾಗಿತ್ತು. ಧನದ ರಾಶಿ. ಧನದ ರಾಶಿ. ಬೆಟ್ಟದೋಪಾದಿಯಲ್ಲಿ ಧನವನ್ನ ರಾಶಿ ಹಾಕಿದ್ದಾರೆ. ಬೆಟ್ಟದ ಆಕೃತಿ. ಹೋದವರು ಏನು ಕೇಳ್ತಾರೋ ಅವರ ಇಷ್ಟವನ್ನು ಈಡೇರಿಸ್ತಾರಂತೆ. ಬಾಚುವುದು ಕೊಡುವುದು. ದಕ್ಷಿಣೆಯನ್ನು ಕೊಡುವುದು ಅಷ್ಟೇ ಅಲ್ಲ, ಆಹಾ, ಮತ್ತೇನಾದ್ರೂ ನಿಮ್ಮ ಬೇಡಿಕೆ ಇದ್ರು ಸಹ ಅದು ಈಡೇರ್ತದಂತೆ. ಹಾಗಾಗಿ ಅಂತ ಯಾಗಕ್ಕೆ ನಾವು ಹೊರಟವರು. ಮತ್ತೆ ಬಹಳ ವಿಶೇಷವಾದ ಊಟ. ಊಟ ಅಂದ್ರೆ ಊಟ. ಹಾಗೆ ಎಲ್ಲ ಉಂಟು ಅಂತ. ಉಪ್ಪು, ಉಪ್ಪಿನಕಾಯಿ, ಹಪ್ಪಳ, ಸಂಡಿಗೆ, ಪಲ್ಯ, ಸಾರು, ಹುಳಿ, ಪಾಯಸ, ಮಾತ್ರ ಊಟ ಆಗುದು. ಮತ್ತೆಂತದ್ದು? ಮುಖ್ಯವಾಗಿ ಅನ್ನ. ಅನ್ನ ಇಲ್ಲದೆ ಊಟ ಮಾಡೋದು ಹೇಗೆ? ಚಟ್ನಿ ಇಲ್ಲದೆ ಊಟ ಮಾಡ್ಬೋದು, ಅನ್ನ ಇಲ್ಲದೆ ಊಟ ಮಾಡೋದು ಹೇಗೆ ಅಂತ ಎಲ್ಲ ವ್ಯವಸ್ಥೆ ಉಂಟಂತೆ. ಹಾಗಾಗಿ ತಂಡೋಪತಂಡವಾಗಿ ಬ್ರಾಹ್ಮಣರೆಲ್ಲ ಕರೆ ಉಂಟು. ಹಾಗೆಲ್ಲ ಮನೆ ಬೀಗ ಹಾಕಿ ಹೊರಟಿದ್ದೇವೆ. ಮನೆಯಲ್ಲಿ ಬೀಗಮ್ಮ ಇದ್ರೆ. ಹೌದು. ಅದ್ರ ಒಂದು ಯಾಗ ಎಲ್ಲ ಹೇಳಿದ್ದೌದು. ನೀವು ಎಲ್ಲಿ ನಡೀತಾ ಇದೆ ಆ ಯಾಗ ಮಾಡುದು ಯಾರು? ನಾ ಹೇಳಿದ್ದು ಹೌದು, ಸ್ಥಳ ಹೇಳಲೇ ಇಲ್ಲ. ಹೌದಾ? ಎಲ್ಲಿ ಅದು? ಅದು ಪ್ರಾಚೀನ ಬರ್ಗಿ. ನಿಂಗೆ ಆ ಬರ್ಗಿ ಬದಿ ತಿರುಗಾಟ ಮಾಡಿ ಅಭ್ಯಾಸ ಹೋಗಿದೆ ನಿಂಗೆ. ಅಲ್ಲಲ್ಲ, ಪ್ರಾಚೀನ ಬುಗ್ರಿ. ಬುಗ್ರಿ ಅಲ್ವೇ? ಪ್ರಾಚೀನ ಬರಿಹಿ
ಪ್ರಾಚೀನ ಬರಿಗೆ ಹಾ ಪ್ರಾಚೀನ ಬರಿಗೆಯಲ್ಲಿ ಅಂತದ್ದೊಂದು ಯಾಗ ಎಲ್ಲರಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಉಂಟ ಅಂತ ಯೋಗ್ಯತೆವಂತವನೇ ಆಗಬೇಕು. ಯಾರದು? ದಕ್ಷ ಪ್ರಜಾಪತಿ. ದಕ್ಷ ಅಲ್ವಾ? ದಕ್ಷ ಪ್ರಜಾಪತಿ ಅಂತ ಮಾಡುವಂತ ಯಾಗ. ಹಾಗಾಗಿ ನಾವೆಲ್ಲ ಸೇರ್ಕೊಂಡು ಹೆಂಡತಿ ಮಕ್ಕಳ ಸಮೇತ ಹೊರಟದ್ದು. ಇಲ್ಲಿ ಹೌದನ ವಿಷಯ ಹೇಳಾಯ್ತಲ್ವಾ? ನಾವು ಇಲ್ಲೇ ನಿಂತ್ರೆ ನಮ್ಮ ಬಿಟ್ಟು ಹೋಗ್ತಾರೆ, ಎಲ್ಲ ಮುಂದೆ ಹೋಗ್ತಾರೆ. ಹಾಗಾಗಿ ನಾವು ಹೋಗು. ಅರಿಯಲವರ ಮಗನಲ್ಲವೇ ನೀವು ಅಮ್ಮ, ಅರಿಯಲವರ ಮಗನಲ್ಲವೇ, ಅರಿಯಲವರ ಮಗಳಲ್ಲವೇ ನೀವು ಅಮ್ಮ. ಹೋಗದಿರುವ ಕಾರಣಗಳೇನು ಹೇಳಿಲಮ್ಮ, ಹೋಗದಿರುವ ಕಾರಣಗಳೇನು ಹೇಳಿದಮ್ಮ, ನೀವು ಕೇಳಿದಮ್ಮ. ಮರೆತರು ನಿಮ್ಮನು ಮರೆತರು, ನಿಮ್ಮನು ಮರೆತರು ನಿಮ್ಮನ್ನು ಕರೆಯಲೇರಿದಮ್ಮ. ಆದರಿರಲಿ ಎಮ್ಮ ಸಂಗಡ ಬನ್ನಿ, ಎಮ್ಮ ಸಂಗಡ ಬನ್ನಿ, ಎಮ್ಮ ಸಂಗಡ ಬನ್ನಿ ಹೋಗುವ ಅಮ್ಮ. ಆದರಿರಲಿ ಎಮ್ಮ ಸಂಗಡ ಬನ್ನಿ ಹೋಗುವ ಅಮ್ಮ, ಅಮ್ಮ. ನೀವು ಅಮ್ಮ, ಹೋಗಲಿರುವ ಕಾರಣಗಳೇನು ಹೇಳಿರಮ್ಮ, ಅಮ್ಮ. ಅಲ್ಲ ನಾನೇನು ಇಲ್ಲ ಬೇಡವಾ? ನೀರೆಲ್ಲ ಬೇಡ. ಸಮಸ್ಯೆ ಆಗುತ್ತಾ? ಏನ್ ಸಮಸ್ಯೆ? ಇದು ನಾನು ವಿಷಯ ಹೇಳಿ ಹೊರಟದ್ದು. ಇಷ್ಟೊತ್ತು ಮಾತಾಡ್ರು ಸರಿ ಮುಖ ನೋಡುತ್ತಲ್ಲ. ನನ್ನ ಕಣ್ಣು ನನಗೆ ಯಾವತ್ತೂ ಮೋಸ ಮಾಡುವುದಿಲ್ಲ. ಅಂದ್ರೆ ಎಂತಾಯ್ತು ಈಗ? ಸರಿ ಕಾಣದೇ ಇದ್ರು ಮೋಸ ಅಂತೂ ಮಾಡುತ್ತಲ್ಲ. ಹೌದು. ನೀವು ಅವರಲ್ವಾ? ಹಾ, ನನಗ್ ಗೊತ್ತಾಯ್ತು. ಯಾರು? ದೊಡ್ಡ ಮಕ್ಕಳ ಮಗಳು ಸಣ್ಣ ಮಕ್ಕಳಲ್ವಾ ಇವರು? ಹಾ, ಹೌದು, ನನಗ್ ಗೊತ್ತಾಯ್ತು. ನನಗೆ ಅನುಮಾನ ಇತ್ತು. ನಿಮ್ಮ ಬಗೆ ಮನೆಯವಳು. ಹಾ? ಅಲ್ಲಪ್ಪ, ಹೌದು. ಸುಮ್ಮನೆ ಹಾ, ಅವರೊಂದು ಇವರು ಅಲ್ವಾ ನೀವು? ಇವರು ಅಂದ್ರೆ ಯಾರು? ದಾಕ್ಷಾಯಣಿ ಅಮ್ಮ ಅಲ್ವಾ? ಗೌರಿ ನಾನೇ. ದೇವ್ರೆ, ನಾನು ಇವತ್ತು ನೋಡುದು ನಿಮ್ಮನ್ನ, ಈಗ ನೋಡ್ರೆ 3 ಬಾರಿ ನೋಡ್ದೆ ಆಗ್ತದೆ. ಹೌದಾ? ನಿಮ್ಮ ನಾಮಕರಣಕ್ಕೂ ನಾ ಬಂದವ. ಅವಾಗ ನೀವು ಇಷ್ಟೇ ಇದ್ರಿ ಪಾಪ. ನೀವೆಲ್ಲ ಹುಟ್ಟುವಾಗಲೇ ಇಟ್ಟು ಉದ್ದ ಇದ್ರಿ ಬಹುಶಃ. ಮಾತಿಗೆ ಹೇಳ್ತೆ ಮತ್ತೆ ಸಣ್ಣ ಇದ್ರಿ. ಆಮೇಲೆ ಮದುವೆಗೂ ಬಂದವ. ಹೌದಾ? ನಿಮ್ಮ ಗಂಡ ಅಂತಿಂತವನ ನಂಜುಂಡ ಹೌದು. ಪರಮೇಶ್ವರ ದೇವರು. ಅಯ್ಯೋ, ಮದುವೆ ಬಂದವರಲ್ಲ ಎಂತೆಂತವರು. ಬರೀ ಮಾನವರು ಮಾತ್ರ ಅಲ್ಲ, ದೇವಾನು ದೇವತೆಗಳು, ಬ್ರಹ್ಮನ ಪೌರೋಹಿತ್ಯ, ವಿಷ್ಣುವಿನ ಅಧ್ಯಕ್ಷತೆ, ಅಲ್ಲಿ ನಿಮ್ಮ ಮದುವೆ. ಆ ಮದುವೆಗೂ ನೀವು ಬಂದಿದ್ರಿ? ಬಂದಿದ್ದೆ 2 ಸಾರಿ ಆಯ್ತು. ಹೌದು. ಈಗ ಇಲ್ಲಿ ನೋಡುವ 3 ಸರ್ತಿ ಆಯ್ತು. ಹಾಗೆ 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 ಆದ್ರೂ ನಿಮಗೆ ಪರಿಚಯ ಆಗ್ಲಿಲ್ಲ. ಒಮ್ಮೆ ನೋಡಿದವ ಗೊತ್ತಾಗ್ಲಿಲ್ಲ. ಇರ್ಲಿ, ಆಶ್ಚರ್ಯದಲ್ಲ. ನಿಮ್ಮ ಅಪ್ಪನ ಮನೆಯಲ್ಲಿ ಆಗುವಂತ ಕಾರ್ಯಕ್ರಮ. ಹೌದು. ನಿಮ್ಮ ಅಕ್ಕ ತಂಗಿಯಲ್ಲಿ ಹೋಗುದನ್ನು ನಾನು ನೋಡಿದ್ದೆ. ಹೌದಾ? ನೀವಿನ್ನು ಇಲ್ಲೇ ಇದ್ರಲ್ಲ. ಓ, ಇದು ಕತೆ ಹೀಗಾಯ್ತು. ಇವಳ ಅಪ್ಪ ಮರ್ತಪ್ಪ. ಆಗಲ್ಲ. ಕರೆಯಲ್ಲೂ ಮರೆತನೋ. ಇಲ್ಲಪ್ಪ, ದೊಡ್ಡ ವಿಷಯ ಅಲ್ಲ ಅದು. ದೊಡ್ಡವರಿಗೆಲ್ಲ ಆಗುವ ಸಮಸ್ಯೆ ಅದೇ. ಎಲ್ರಿಗೆ ಹೇಳಿರ್ತಾರೆ, ಹತ್ತಿರದವ್ರಿಗೆ ಹೇಳಲಿಕ್ಕೆ ಮರ್ತು ಹೋಗ್ತದೆ. ಆದರೂ ತಂದೆ ಮನೆಯಲ್ಲಿ ಆಗುವ ಕಾರ್ಯಕ್ರಮ ಅಲ್ಲವೇ? ಹೌದು. ನೀವು ಕೇಳಿ ಹೊರಟ್ರು ಸಾಕು. ಈಗ ನಮ್ಮಲ್ಲಿ ಕೇಳಿದ್ದೀರಿ, ನಾವು ಹೊರಟಿದ್ದೇವೆ, ಮತ್ತೆ ನೀವು ಯಾಕೆ ನಿಲ್ಲುದು? ನಮ್ಮೊಟ್ಟಿಗೆ ಬನ್ನಿ ಹೋಗುವ. ಸರಿ ಆಗ್ತದ? ಯಾಕೆ ನೋಡಿ, ನೀವೇ ಈ ವಯಸ್ಸಿಗೆ ಇಂಥ ಹೆಂಡತಿಯನ್ನು ಕರ್ಕೊಂಡು ಹೊರಟಿದ್ದೀರಿ, ಕುಟುಂಬ ಸಮೇತರಾಗಿ ಹೊರಟಿದ್ದೀರಿ. ಹೌದು. ನನ್ನ ಪ್ರಮಾಣ ಕಾರ್ಯಕ್ರಮಕ್ಕೆ ನಾನು ಒಬ್ಬರೇ ಬಂದ್ರೆ ಸರಿಯಾ? ಅಲ್ಲ, ಸರಿಯಲ್ಲ. ನೀವು ಒಬ್ಬರೇ ಹೋಗ್ಬಾರ್ದು, ಪಕ್ಕದ ಮನೆಯವ್ರು ಕರ್ಕೊಂಡು ಹೋಗಿ. ಇವಳು ಹಾಗೆ ಮಾಡು. ಅದಕ್ಕೆ ಅವಳು ಹಣೆ ಬರ್ ನಂಗೆ ಗೊತ್ತಾಗಿಯೇ
ಅವಳು ಬಿಡ್ತಿರುವುದೇ ಇಲ್ಲ ನಾನು. ಗೊತ್ತಾಯ್ತದೆ ನಿಮಗೆ? ಅವಳು ಬಿಟ್ಟೆ ಅಂದ್ರೆ ಪ್ರಕರಣ ಹೋಗ್ಬಿಡ್ತಿಲ್ಲ. ಹಾ ಮತ್ತೆ ಅದೇ ಅಂತ ಮಾತಾಡುದಾ? ಮತ್ತೆ ಯಾರು ಒಟ್ಟಿಗೆ ಹೋಗುದು? ನಿಮ್ಮ ಸಂತಾನದವರು ಅವರು ಹಾಗೆ ಮಾಡ್ಲಿಕ್ಕೆ ಮೂರ್ಖಲೆ ಹಾಗಲ್ಲ. ಅಂದ್ರೆ ಮದುವೆ ಆದವಳಲ್ವಾ, ಗಂಡನ ಜೊತೆಯಲ್ಲೇ ಬಂದ್ರೆ ಶೋಭೆ ಅಂತ. ಹಾಗೆ ಹಾಗೆ ನಾನೇನ್ ಕಡೆ ಮಾಡೋದಿಲ್ವ? ಹಾಗೆ 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 ಇದು